ಕ್ಷುಲ್ಲಕ ಕಾರಣಕ್ಕೆ ಮಾರಕಾಸ್ತ್ರದಿಂದ ಹಲ್ಲೆ ಮಾಡಿರುವಂತಹ ಘಟನೆಯೊಂದು ನಡೆದಿದೆ. ಅದು ಕೂಡ ತುಮಕೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ರಸ್ತೆಯಲ್ಲಿ ನಿಲ್ಲಿಸಿದಂತಹ ಕಾರನ್ನು ತೆಗೆಯುವಂತೆ ಹೇಳಿದ್ದಕ್ಕೇನೆ ಹಲ್ಲೆ ಮಾಡಿಬಿಟ್ಟಿದ್ದಾನೆ ವ್ಯಕ್ತಿ. ಕಬ್ಬಿಣದ ರಾಡ್ನಿಂದ ಮಾರಣಾಂತಿಕ ಹಲ್ಲೆಯ ದೃಶ್ಯ ಸೆರೆ ಸಿಕ್ಕಿದೆ. ತುಮಕೂರು ತಾಲೂಕಿನ ಕಿತ್ತಗಾನಹಳ್ಳಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ವಸಂತ, ಲಾವಣ್ಯ, ಗೀತಾ ವಿರುದ್ಧ ಹಲ್ಲೆಯ ಆರೋಪ ಕೇಳಿ ಬಂದಿದೆ. ಗೌರೀಶ್, ಜಯಶ್ರೀ, ಕಮಲಮ್ಮಗೆ ಗಂಭೀರ ಗಾಯವಾಗಿದೆ. ತುಮಕೂರು ಗ್ರಾಮಾಂತರ ಠಾಣೆಯಲ್ಲಿ ದೂರು, ಪ್ರತಿ ದೂರು ಕೂಡ ದಾಖಲಾಗಿರುವಂಥದ್ದು. ಉಗ್ರಲ್ಲಿ ಹೋಗೋ ವಿಚಾರಕ್ಕೆ ಕೊಡ್ಲಿ ತಗೊಂಡ್ರು ಅಂತಾರಲ್ಲ, ಹಂಗಾಗಿದೆ ನೋಡಿ ಎರಡು ಗುಂಪುಗಳ ನಡುವೆ. ರಸ್ತೆಯಲ್ಲಿ ನಿಲ್ಲಿಸಿದಂತಹ ಕಾರನ್ನು ತೆಗೆಯುವಂತ ಹೇಳಿದ್ದಕ್ಕೆ ಹಲ್ಲೆ ಆಗಿದೆ. ಕಬ್ಬಿಣದ ರಾಡಂತೆ ಅದನ್ನು ತಗೊಂಡು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ತುಮಕೂರು ತಾಲೂಕಿನ ಕಿತ್ತಗಾನ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ತುಮಕೂರು ಗ್ರಾಮಾಂತರ ಠಾಣೆಯಲ್ಲಿ ದೂರು, ಪ್ರತಿ ದೂರು ದಾಖಲಾಗಿದೆ. ನಮ್ಮೂರಾಗೆ ಒಂದು ಫಂಕ್ಷನ್ ನಡೀತಿರ್ತದೆ. ಮದುವೆ ಮಂತಕ್ಕೆ ಹೋಗ್ಬಿಟ್ಟು ಒಂದು ಮುಯಿ ಕೊಟ್ಬಿಟ್ಟು ಬರ್ತೀನಿ. ನಾನು ಬಂದಾಗ ಗಾಡಿ ಅಡ್ಡ ನಿಂತಿರ್ತಿದ್ದು, ರೋಡಾಗ ಕರೆಕ್ಟಾಗಿ ಸೆಂಟ್ರಾಗಿ ನಿಂತಿರುತ್ತೆ ಶಿಫ್ಟ್ ಕಾರು. ಬಂದು ಆರು ನೋಡಿತೀನಿ, ಒಂದು 5 ನಿಮಿಷ ಆರು ನೋಡಿತೀನಿ. 5 ನಿಮಿಷ ಆರು ನೋಡಿದ್ರು ಬರೋಲ್ಲ ಇವರು. ತಿರ್ಗಿ ಏನು ಮಾಡ್ತೀನಿ, ಮಧ್ಯದಾಗ ಜಾಗ ಇರುತ್ತೆ. ಇದು ಮಧ್ಯದಾಗ ಜಾಗ ಅಂದರೆ ಒಂದು ಸ್ವಲ್ಪ ಇರುತ್ತೆ. ಒಂದು ಇಂಡಿಕೇಟ್ರಿಗೆ ಏನೋ ಟಚ್ ಆಗಂಗೆ ಉಜ್ಕೊಂಡು ಹೋಗ್ತೀನಿ. ನಾನು ಗಾಡಿ ತಗೊಂಡು ಹೋಗ್ತೀನಿ, ಹೊರಟೋಗ್ತೀನಿ. ಆಮೇಲೆ ಅವ್ರು ಬಂದೆಲ್ಲ ನೋಡ್ತಾರೆ, ಏನೂ ಟಚ್ ಆಗಿರಲ್ಲ. ಡ್ರೈವರ್ ಬರ್ತಾನೆ, ಡ್ರೈವರ್ ಒಂದು ಅವನದೇ ಶಿಫ್ಟ್ ಅದು. ಬಂದಾದಮೇಲೆ ನೀನು ಸೈಡ್ಗೆ ಅಲ್ವನಪ್ಪ ನಿಲ್ಸ್ಕೊಳ್ಳೋದು, ಇಲ್ಲಿ ಯಾಕೆ ನಿಲ್ಸಿದ್ದೆ ಅಂತ ಕೇಳ್ತೀನಿ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಕಾರ್ ತೆಗೆಯೋ ವಿಚಾರ ಗಲಾಟೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಷ್ಟು ಜನರಿಗೆ ಗಾಯ ಆಗಿದೆ, ಏನಾಯ್ತು, ಡೀಟೇಲ್ಸ್ ಕೊಡಬಹುದಾ ಅಂತ ಹೇಳಿ. ಎಸ್ ಪ್ರೇಮ್ ಕುಮಾರ್, ಇದು ಕ್ಷುಲ್ಲಕ ಕಾರಣಕ್ಕೆ ನಡೆದಿರುವಂತಹ ಒಂದು ಘಟನೆ. ತುಮಕೂರು ತಾಲೂಕಿನ ಕಿತ್ತಗಾನಹಳ್ಳಿಯಲ್ಲಿ ಈ ಘಟನೆ ನಿನ್ನೆ ದಿನ ನಡೆದಿರುವಂತದ್ದು. ರಸ್ತೆಗೆ ಅಡ್ಡಲಾಗಿ ನಿಂತಿದ್ದನ್ನ ಕಾರನ್ನ ತೆಗೆಯುವಂತೆ ಹೇಳಿದ್ದಕ್ಕೆ ಒಂದು ಕುಟುಂಬ ಇನ್ನೊಂದು ಕುಟುಂಬದ ಮೇಲೆ ಹಲ್ಲೆ ನಡೆಸಿರುವಂತದ್ದು. ಇದರ ಪರಿಣಾಮ ಒಬ್ಬನಿಗೆ ಗಂಭೀರ ಗಾಯ ಆಗಿ ಇನ್ನು 3-4 ಜನರಿಗೆ ಸಣ್ಣ ಪುಟ್ಟ ಗಾಯ ಆಗಿರುವಂತಹ ಘಟನೆ ನಿನ್ನೆ ದಿನ ನಡೆದಿರುವಂತದ್ದು. ಕಿತ್ತಗಾನಹಳ್ಳಿಯಲ್ಲಿ ಇರುವಂತಹ ಗೌರೀಶ್, ಈತ ರಾತ್ರಿ ವೇಳೆ ಏನು ಎಲೆಕ್ಟ್ರಿಷಿಯನ್ ಕೆಲಸ ಮುಗಿಸ್ಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಮನ ಪಕ್ಕದಲ್ಲಿ ನಿಂತಿರುವಂತಹ ಅಡ್ಡಲಾಗಿ ನಿಂತಿರುವಂತಹ ಕಾರನ್ನು ತೆಗೆಯುವಂತೆ ಹೇಳ್ತಾರೆ. ಇದರಿಂದ ಈ ಮಾತಿಗೆ ಮಾತು ಬೆಳೆದು ಎರಡು ಕುಟುಂಬದವರಿಗೆ ಜಗಳ ಆಗತ್ತೆ. ಅಂದ್ರೆ ಇಲ್ಲಿ ವಸಂತ, ಲಾವಣ್ಯ, ಗೀತಾ ಎಂಬುವರು ಗೌರೀಶ್ ಕುಟುಂಬದ ಮೇಲೆ, ಗೌರೀಶ್ ಸೇರಿದಂತೆ ಗೌರೀಶ್ ಕುಟುಂಬ ಮತ್ತೆ ಜಯಶ್ರೀ, ಗೌರೀಶ್ನ ಹೆಂಡತಿಯಾದ ಜಯಶ್ರೀ, ಕಮಲಮ್ಮೆ ಮೇಲೆ ರಾಡಿನಿಂದ ಮಚ್ಚಿನಿಂದ ಮರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಇದರ ಪರಿಣಾಮ ಗೌರೀಶ್ಗೆ ಗಂಭೀರ ಗಾಯ ಆಗಿದೆ. ಗೌರೀಶ್ನನ್ನ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಿಸಿ ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಅದೇ ಜಯಶ್ರೀ ಮತ್ತು ಕಮಲಮ್ಮಗೆ ಸಣ್ಣ ಪುಟ್ಟ ಗಾಯ ಆಗಿರುವಂತದ್ದು. ಈ ಸಂಬಂಧ ತುಮಕೂರು ಗ್ರಾಮಾಂತರ ಠಾಣೆಯಲ್ಲಿ ದೂರು ಮತ್ತು ಪ್ರತಿ ದೂರು ಎರಡೂ ಕೂಡ ದಾಖಲಾಗಿರುವಂತದ್ದು. ಪೊಲೀಸ್ ತನಿಖೆ ಕೈಗೊಂಡಿರುವಂತದ್ದು. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.